ಅಧಿಕ ಮಾಸ. ಇಂದು ನಾವು ಅಧಿಕ ಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲಿಯೂ ನೀವು ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಅಧಿಕ ಮಾಸ. ಅಧಿಕ ಮಾಸದಲ್ಲಿ ನಿಯಮಿತವಾಗಿ ಶ್ರೀಹರಿ ಅಂದರೆ ಭಗವಾನ್ ವಿಷ್ಣು ಅಥವಾ ಭಗವಾನ್ ಶ್ರೀಕೃಷ್ಣ ದೇವರ ಆರಾಧನೆಯನ್ನು ಮಾಡಲಾಗುತ್ತದೆ. ಭಾಗವತ್ ಪಾರಾಯಣ ಕೂಡ ಮಾಡಲಾಗುತ್ತದೆ. ಓಂ ನಮೋ ಭಗವತೆ ವಾಸುದೇವ ಮಂತ್ರದ ಜಪವನ್ನು ಮಾಡಲಾಗುತ್ತದೆ. ಶ್ರೀಹರಿ ನಾಮದಿಂದ ಪ್ರಾರಬ್ಧವು ನಷ್ಟವಾಗುತ್ತದೆ. ಅಧಿಕ ಮಾಸದ ಮಹತ್ವ ಏನು ಎಂದರೆ, ಕಥೆಯ ಪ್ರಕಾರ ಅಧಿಕ ಮಾಸ ಭಗವಾನ್ ವಿಷ್ಣುವಿನ ಹತ್ತಿರ ಹೋಗುತ್ತದೆ ಮತ್ತು ಅಧಿಕ ಮಾಸ ಹೇಳುತ್ತದೆ, ಅಧಿಕ ಮಾಸವನ್ನು ಅಶುಭ ಎಂದು ತಿಳಿದು ಏನೂ ಕಾರ್ಯವನ್ನು ಮಾಡುವುದಿಲ್ಲ, ಅದನ್ನು ಅಪವಿತ್ರ ಮಾಸ ಎಂದು ತಿಳಿದಿದ್ದಾರೆ ಎಂದು ಅಧಿಕ ಮಾಸ ಭಗವಾನ್ ವಿಷ್ಣುವಿನಲ್ಲಿ ಕೇಳಿಕೊಳ್ಳುತ್ತದೆ. ಅದಕ್ಕೆ ಭಗವಾನ್ ವಿಷ್ಣು, ಚಿಂತೆ ಮಾಡಬೇಡ, ನನ್ನ ಹೆಸರು ಇನ್ನು ಮೇಲೆ ನಿನ್ನ ಹೆಸರು ಆಗುತ್ತದೆ. ನನ್ನ ಹೆಸರಿನಿಂದ ಅಧಿಕ ಮಾಸವನ್ನು ಗುರುತಿಸುತ್ತಾರೆ ಎಂದು ಭಗವಾನ್ ವಿಷ್ಣು ಅಧಿಕ ಮಾಸಕ್ಕೆ ಹೇಳುತ್ತಾರೆ. ಆಮೇಲೆ ಈ ಮಾಸಕ್ಕೆ ಭಗವಾನ್ ವಿಷ್ಣು ಅಂದರೆ ಶ್ರೀಹರಿಯು ತನ್ನ ಹೆಸರನ್ನು ಕೊಡುತ್ತಾರೆ. ಶ್ರೀಹರಿ ತನ್ನ ಹೆಸರನ್ನು ಕೊಟ್ಟಿದ್ದರಿಂದ ಅದು ಪವಿತ್ರವಾಯಿತು. ಈ ಮಾಸದ ಹೆಸರು ಬಂತು ಪುರುಷೋತ್ತಮ ಮಾಸ ಎಂದು. ಇದನ್ನು ಉತ್ತಮ ತಿಂಗಳು, ಪೂಜೆ, ಉಪಾಸನೆಗೆ ಪವಿತ್ರವಾಗಿದೆ ಎಂದು ನಂಬಲಾಗಿದೆ. ಈ ರೀತಿ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.